ನಾನು ಹೇಳ್ತಿರೋದು ಮೆಥಡ್ ಆಫ್ ಸಾಲ್ವಿಂಗ್ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಇದರಲ್ಲಿ ಫಸ್ಟ್ ಮೆಥಡ್ ಯಾವ್ದಂದ್ರೆ ಕಂಬೈನಿಂಗ್ ಲೈಕ್ ಟರ್ಮ್ಸ್. ಫಸ್ಟ್ ಮೆಥಡ್ ಯಾವುದು? ಕಂಬೈನಿಂಗ್ ಲೈಕ್ ಟರ್ಮ್ಸ್. ಇದರಲ್ಲಿ ಒಂದು ಫಸ್ಟ್ ಎಕ್ಸಾಂಪಲ್ ತಗೊಳ್ಳಿ. ಏನಂದ್ರೆ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ ಏನ್ ಕೊಟ್ಟಿದ್ದೇನೆ? ಫಸ್ಟ್ ಎಕ್ಸಾಂಪಲ್ 3x - 2x + 8x. ಇಲ್ಲಿ ಕಂಬೈನಿಂಗ್ ಲೈಕ್ ಟರ್ಮ್ಸ್ ಅಂದ್ರೆ ಇದರಲ್ಲಿ ನಾವು ಈ ತರ ಎಕ್ಸ್ಪ್ರೆಷನ್ ಲೈಕ್ ಟರ್ಮ್ಸ್ ಕೊಟ್ಟಿದ್ರೆ ನಾವು ಹೇಗೆ ಸಾಲ್ವ್ ಮಾಡೋದು? ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಲೈಕ್ ಟರ್ಮ್ಸ್ ಹೀಗೆ ಎಕ್ಸ್ಪ್ರೆಷನ್ ಕೊಟ್ಟು ಅದರಲ್ಲಿ ಲೈಕ್ ಟರ್ಮ್ಸ್ ನ ಕಂಬೈನ್ ಮಾಡಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಹೇಗೆ ಮಾಡೋದಂದ್ರೆ, ಇಲ್ಲಿ ತಗೊಳ್ಳಿ ಒಂದು ಎಕ್ಸಾಂಪಲ್ ತಗೊಳ್ಳಿ. 3x - 2x + 8. ಇದರಲ್ಲಿ ನನಗೆ ಹೇಳಿ ಚಿಲ್ಡ್ರನ್ಸ್, ಕಾಮನ್ ಯಾವ್ದಿದೆ ಈ ಮೂರು ಟರ್ಮ್ಸ್ ಅಲ್ಲಿ? ಇದೊಂದು ಎಕ್ಸ್ಪ್ರೆಷನ್ ಹೌದು. ಈ ಎಕ್ಸ್ಪ್ರೆಷನ್ ಅಲ್ಲಿ ಇಲ್ಲೊಂದು ಪಾರ್ಟ್ ಇದೆ, ಇಲ್ಲೊಂದು ಪಾರ್ಟ್ ಇದೆ, ಇಲ್ಲೊಂದು ಪಾರ್ಟ್ ಇದೆ. ಇವು ಪ್ರತಿಯೊಂದು ಪಾರ್ಟಿಗೆ ನಾವೇನಂತೀವಿ? ಟರ್ಮ್ಸ್. ಇವೆಲ್ಲ ಪಾರ್ಟ್ ಹೇಗೆ ಸೆಪರೇಟ್ ಆಗಿದ್ದಾವೆ? ಪ್ಲಸ್ ಆರ್ ಮೈನಸ್ ಸೈನ್ ಇಂದ. ಹಾಗಾದ್ರೆ ಇದರಲ್ಲಿ ಕಾಮನ್ ಯಾವ್ದಿದೆ? ರೈಟ್. ಯಾವುದು? ಎಕ್ಸ್. ಎಕ್ಸ್ ಕಾಮನ್ ಇದೆ ಅಂದ್ರೆ ಎಕ್ಸ್ ಅನ್ನ ಔಟ್ಸೈಡ್ ಇಡ್ಬೇಕು. ಎಕ್ಸ್ ಕಾಮನ್ ಇದೆ, ಹೌದು. ಎಕ್ಸ್ ಕಾಮನ್ ತೆಗೆದ್ವಿ, ನಾವು ಔಟ್ಸೈಡ್ ತಗೊಂಡ್ವಿ. ಅದು ಎಕ್ಸ್ ಔಟ್ಸೈಡ್ ತಗೊಂಡಾದ್ಮೇಲೆ ಅಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಉಳಿತು ಹೇಳಿ ನೋಡೋಣ. ಅದನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಬ್ರಾಕೆಟ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಏನು? ಬ್ರಾಕೆಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಹೊರಗಡೆ ತೆಗೆದ್ವಿ. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ರಿಮೂವ್ ಆದ್ರೆ ಎಕ್ಸ್ ವ್ಯಾಲ್ಯೂ ಹೋದ್ರೆ ಏನು ಉಳಿತು? 3. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಹೋದ್ರೆ ಏನು ಉಳಿತು ಹೇಳಿ ನೋಡೋಣ. ಕಾಣ್ತಿದೆ ನಿಮ್ಗೆ? ಇದು ಎಕ್ಸ್ ವ್ಯಾಲ್ಯೂನ ನಾನು ರಿಮೂವ್ ಮಾಡಿದೆ. ಏನು ಉಳಿತು? ರೈಟ್. ಯಾವುದು? -2. ಇಲ್ಲಿ ಎಕ್ಸ್ ವ್ಯಾಲ್ಯೂ ಹೋದ್ರೆ ಇಲ್ಲಿ +8. ಹಾಗಾದ್ರೆ ಇನ್ ಫರ್ದರ್ ಇದನ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂದ್ರೆ, ಎಕ್ಸ್ ನ ಆಸ್ ಇಟ್ ಈಸ್ ಇರಬೇಕು, ಔಟ್ಸೈಡ್ ಇರೋದನ್ನ ಆಸ್ ಇಟ್ ಈಸ್ ಇಡಬೇಕು. ದೆನ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡಬೇಕು. ಇದು ಸಾಲ್ವ್ ಮಾಡಿ 3 - 2 1 1 + 8 9 ಅಂದ್ರೆ ಏನು? 3 - 2 1 + 8. ಇದನ್ನ ನಾವು 1 + 8 ನ 9 ಅಂತ ತಗೊಂಡು ಎಕ್ಸ್ ನೋಟ್ ಮಾಡ್ಕೊಳ್ಳಿ. ಇದು ನೋಟ್ ಮಾಡ್ಕೊಂಡ್ರ? ಹಾಗಾದ್ರೆ ಅದನ್ನ ನೀವು ಸಾಲ್ವ್ ಮಾಡಿ, ಟ್ರೈ ಮಾಡಿ. ಅದು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ಸಾಲ್ವ್ ಮಾಡಿ ನೋಡೋಣ. ಯಾರಾದ್ರೂ ಸಾಲ್ವ್ ಮಾಡಿದ್ರ? ಓಕೆ, ಬನ್ನಿ. ಹೇಗೆ ಸಾಲ್ವ್ ಮಾಡಿದ್ದೀರಿ ಹೇಳಿ ನೋಡೋಣ. ಹೇಗಂದ್ರೆ ಲೈಕ್ ಟರ್ಮ್ಸ್ ನ ಆಲ್ರೆಡಿ ಅವರು ಲೈಕ್ ಟರ್ಮ್ಸ್ ಒಂದ್ ಕಡೆ ಅಂದ್ರೆ ವೇರಿಯಬಲ್ ಪಾರ್ಟ್ ಅಲ್ಲಿರೋ ಲೈಕ್ ಟರ್ಮ್ ಒಂದ್ ಕಡೆ ಕೊಟ್ಟಿದ್ದಾರೆ, ಕಾನ್ಸ್ಟೆಂಟ್ ಪಾರ್ಟ್ ಅಲ್ಲಿರೋ ಲೈಕ್ ಟರ್ಮ್ ಒಂದ್ ಕಡೆ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು? ಫಸ್ಟ್ ಕ್ವಶನ್ ಆಸ್ ಇಟ್ ಈಸ್, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನೀವು ಇಲ್ಲಿ ಕೆಳಗಡೆ ಸೊಲ್ಯೂಷನ್ ಸಾಲ್ವ್ ಮಾಡುವಾಗ ನೀವೇನ್ ಮಾಡ್ಬೇಕು? ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಆಗ್ಲಿ ಸೊಲ್ಯೂಷನ್ ಸಾಲ್ವ್ ಮಾಡುವಾಗ ಫಸ್ಟ್ ಕ್ವಶನ್ ಅಲ್ಲಿ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲನೂ ನೀವು ನೋಟ್ ಮಾಡಬೇಕು. ಹಾಗಾದ್ರೆ ಈ ಕ್ವಶನ್ ಅಲ್ಲಿ ಗಿವನ್ ನೀವು ರಿಪೀಟ್ ಆಗಿ ತಗೊಳ್ಳಿ. ಇಲ್ಲಿ ಹೇಗೆ ನಾನು ಕ್ವಶನ್ ಸೊಲ್ಯೂಷನ್ ಸಾಲ್ವ್ ಮಾಡುವಾಗ ಕ್ವಶನ್ ರಿಪೀಟ್ ಆಗಿ ತಗೊಂಡಿದ್ದೇನೆ ತಾನೆ, ಸೊ ಹಾಗೆ ನೀವು ರಿಪೀಟ್ ಆಗಿ ತಗೊಳ್ಳಿ. ದೆನ್ ನೆಕ್ಸ್ಟ್ ಏನ್ ಮಾಡಿ, ಇದರಲ್ಲಿ ಸೇಮ್ ಹೇಗೆ ಮಾಡಿದ್ದೀರಿ ಇದರಲ್ಲಿನೂ ಹಾಗೆ ಮಾಡಿ. ಇಲ್ಲಿ ಎಕ್ಸ್ ಔಟ್ಸೈಡ್ ತಗೊಳ್ಳಿ. ಎಕ್ಸ್ ಔಟ್ಸೈಡ್ ಆದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಉಳಿತೇನು? 3 - 8. ಹಾಗಾದ್ರೆ ನನ್ಗೆ ಹೇಳಿ ಚಿಲ್ಡ್ರನ್ಸ್, ಇಲ್ಲಿ ಒಂದು ಡಿಫ್ರೆಂಟ್ ಇಂಟಿಜರ್ ಇದೆ, ಇಲ್ಲಿ ಒಂದು ಬೇರೆ ಇಂಟಿಜರ್ ಇದೆ. ಅಂದ್ರೆ ಇಲ್ಲಿ ಇವು ನಂಬರ್ಸ್ ಸೈನ್ ಹೇಗೆ ಇದೆ? ಡಿಫ್ರೆಂಟ್ ಇದೆ. ನಾನು ಇಂಟಿಜರ್ಸ್ ಹೇಳುವಾಗ ಹೇಳಿದ್ದೆ ಏನು? ಡಿಫ್ರೆಂಟ್ ಸೈನ್ ಇದ್ದಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ದೆ? ಡಿಫ್ರೆಂಟ್ ಸೈನ್ ಇದ್ದಾಗ ವ್ಯಾಲ್ಯೂಸ್ ನ ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ ಕೊಟ್ಟಿರೋ ನಂಬರ್ ನ ನಾವು ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ 12 ಅಲ್ಲಿ 6 ಹೋದ್ರೆ 6 ಉಳಿತು. ದೆನ್ ಏನ್ ಹೇಳಿದ್ದೆ
ತಗೊಳ್ಳಿ ಯಾರಾದ್ರೂ. ಏನ್ ಹೇಳಿದ್ದೆ? ಸೈನ್ ಯಾವ ಸೈನ್ ಇಡ್ಬೇಕಂತ ಹೇಳಿದ್ದೆ? ರೈಟ್, ಯಾವುದು? ಲಾರ್ಜ್ ನಂಬರ್ ಸೈನ್ ಇಡ್ಬೇಕು. ಅಂದ್ರೆ ಲಾರ್ಜ್ ನಂಬರ್ ಕೊಟ್ಟಿದ್ದಾರೆ ಅಲ್ವಾ, ಆ ಲಾರ್ಜ್ ನಂಬರ್ ಹಿಂದ್ಗಡೆ ಯಾವ ಸೈನ್ ಇದೆ ಆ ಸೈನ್ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಈ ತರ ಸಾಲ್ವ್ ಮಾಡಬೇಕು. ಇನ್ನು ಇದು ಸಾಲ್ವ್ ಮಾಡಿ ನೋಡೋಣ ಯಾರಾದ್ರೂ. ಇದು ಸಾಲ್ವ್ ಮಾಡಿ ನೋಡೋಣ ಯಾರಾದ್ರೂ. ಇದು ಸೇಮ್, ಇಲ್ಲಿ ಸೇಮ್, ಡಿಫ್ರೆಂಟ್ ಸೈನ್. ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ಏನಿರತ್ತೆ? ಪ್ಲಸ್ ಸೈನ್ ಇರತ್ತೆ. ಸೊ ಡಿಫ್ರೆಂಟ್ ಸೈನ್ ಆದ್ರೆ ನಾವೇನ್ ಮಾಡ್ಬೇಕು? ಡಿಫ್ರೆಂಟ್ ಸೈನ್ ಕೊಟ್ಟಿದ್ರೆ ವ್ಯಾಲ್ಯೂಸ್ ನ ನಂಬರ್ ನ ಸಬ್ಟ್ರಾಕ್ಟ್ ಮಾಡ್ಬೇಕು. 8 ಅಲ್ಲಿ 3 ಹೋದ್ರೆ 5. ಲಾರ್ಜ್ ನಂಬರ್ ಯಾವ್ದಿದೆ ಅದರ ಹಿಂದ್ಗಡೆ ಇರೋ ಸೈನ್ ನ ಇಲ್ಲಿ ನಾವು ಇಡ್ಬೇಕು. ದೆನ್ ನೆಕ್ಸ್ಟ್ ಏನ್ ಮಾಡ್ಬೇಕು? ಎಕ್ಸ್ ಆಸ್ ಇಟ್ ಈಸ್, ಇಲ್ಲಿ 6. ಈ ತರ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಒಯ್ತೀವಿ ನಾವು. ಅಂದ್ರೆ ಕೊಟ್ಟಿರೋ ಎಕ್ಸ್ಪ್ರೆಷನ್ ನ ನಾವು ಕಂಬೈನಿಂಗ್ ಲೈಕ್ ಟರ್ಮ್ಸ್ ಮೆಥಡ್ ಬಳಸ್ಕೊಂಡು ನಾವೇನ್ ಮಾಡ್ತೀವಿ? ಈ ತರ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡಿ ಆನ್ಸರ್ ನ ತಂದು ಇಡ್ತೀವಿ. ಓಕೆ, ಅರ್ಥ ಆಯ್ತಾ ಇದು? ಹಾಗಾದ್ರೆ ಕೆಲವೊಂದಿಷ್ಟು ಕ್ವಶನ್ಸ್ ಕೊಡ್ತೀನಿ, ನೀವು ಟ್ರೈ ಮಾಡ್ತೀರಾ ಇದೇ ತರ ಸಾಲ್ವ್ ಮಾಡೋದಿಕ್ಕೆ? ತಗೊಳ್ಳಿ ಚಿಲ್ಡ್ರನ್ಸ್ ಕ್ವಶನ್. ನೆಕ್ಸ್ಟ್ ಏನು? ಕ್ವಶನ್ ನಂಬರ್ 3 ಅಂತ ತಗೊಳ್ಳಿ. 2 ಎಕ್ಸಾಂಪಲ್ ಅದು, ಇದು ಥರ್ಡ್ ಎಕ್ಸಾಂಪಲ್. ಥರ್ಡ್ ತಗೊಳ್ಳಿ. ಏನು? ಎಕ್ಸ್ ಸ್ಕ್ವೇರ್ 3x³ ಮೈನಸ್ 8x³ ಮೈನಸ್ 2x². ಇದನ್ನ ಸಾಲ್ವ್ ಮಾಡಿ. ಟ್ರೈ ಮಾಡಿ ನೋಡೋಣ ಯಾರಾದ್ರೂ. ಕ್ವಶನ್ ನಂಬರ್ 4. ದೆನ್ x³ ಮೈನಸ್ 4x² ಮೈನಸ್ 3x² ಮೈನಸ್ 12 ಮೈನಸ್ 6. ಸೊ ಇದನ್ನ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಇದು ಹೇಗೆ ಮಾಡ್ತೀರಾ? ಏನು ಕಂಬೈನ್ ಮಾಡಬೇಕು, ಲೈಕ್ ಟರ್ಮ್ಸ್ ನ ಕಂಬೈನ್ ಮಾಡಬೇಕು. ಹಾಗಾದ್ರೆ ಇದರಲ್ಲಿ ಲೈಕ್ ಟರ್ಮ್ಸ್ ನ ಹೇಗೆ ಸೆಪರೇಟ್ ಮಾಡ್ತೀರಿ ಫಸ್ಟ್ ಅದು ಹೇಳಿ ನನಗೆ. ಇದರಲ್ಲಿ ಲೈಕ್ ಟರ್ಮ್ಸ್ ನ ನಾವು ಸೆಪರೇಟ್ ಮಾಡಬೇಕು. ಹೇಗೆ? ಇಲ್ಲಿ ಫಸ್ಟ್ ಏನ್ ಮಾಡಬೇಕು? ಹೈಯೆಸ್ಟ್ ಪವರ್ ನ ಸೆಪರೇಟ್ ಆಗಿ ತಗೊಳ್ಳೋಣ. ಇಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆ? 3x³. 3x³ ಇಲ್ಲಿ ಪವರ್ ಯಾವ್ದಿದೆ? 3 ಅನ್ನೋದು ಹೈಯೆಸ್ಟ್ ಇದೆ. ಸೊ ಅದು ಫಸ್ಟ್ ಗೆ ತಗೊಳ್ಳೋಣ. ಹೈಯೆಸ್ಟ್ ಪವರ್ ಇಂದ ಲೀಸ್ಟ್ ಪವರ್ ತನ ಅರೇಂಜ್ ಮಾಡ್ತಾ ಲೈಕ್ ಟರ್ಮ್ಸ್ ನ ಸೆಪರೇಟ್ ಮಾಡೋಣ. ಓಕೆ, ಬನ್ನಿ. ಇದು ಪೂರ್ತಿ ತಗೋಬೇಕು ವಿತ್ ಸೈನ್. ಸೈನ್ ಜೊತೆಗೆ ಈ ಪೂರ್ತಿ ಟರ್ಮ್ ನ ನೀವು ಏನ್ ಮಾಡ್ಬೇಕು? ಇಲ್ಲಿ ತಗೋಬೇಕು. ಇಲ್ಲಿ ಪ್ಲಸ್ ಸೈನ್ ಇದೆ ಅಂದ್ರೆ ನಾವಿಲ್ಲಿ ಪ್ಲಸ್ ಸೈನ್ ಕೊಟ್ಟಿಲ್ಲ ಅಂದ್ರೂ ನಡೀತದೆ. ಓಕೆ, ನಡೆಯುತ್ತದೆ ಪ್ಲಸ್ ಸೈನ್ ಕೊಟ್ಟಿಲ್ಲ ಅಂದ್ರೆ. ದೆನ್ ಇಲ್ಲಿ ಇದು ಪೂರ್ತಿ ಸೈನ್ ಜೊತೆಗೆ ಕನ್ಸಿಡರ್ ಮಾಡಬೇಕು. ಇಲ್ಲಿ ಮೈನಸ್ 8x³ ಇದು ಲೈಕ್ ಟರ್ಮ್ಸ್ ಒಂದ್ ಸೈಡ್ ಆಯ್ತು. ಇನ್ನೊಂದು ಲೈಕ್ ಟರ್ಮ್ ಬರುತ್ತೆ, ಅದನ್ನ ಒಂದ್ ಸೈಡ್ ಮಾಡೋಣ. ಇಲ್ಲೇನ್ ಕೊಟ್ಟಿದ್ದಾರೆ? x². ದೆನ್ ಮೈನಸ್ 2x². ಓಕೆ, ಈ ತರ ಫಸ್ಟ್ ನಾವೇನ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕು. ದೆನ್ ಏನ್ ಮಾಡ್ಬೇಕು? ವೇರಿಯೇಬಲ್ಸ್ ನ ಔಟ್ಸೈಡ್ ತಗೋಬೇಕು. ವೇರಿಯೇಬಲ್ ಔಟ್ಸೈಡ್ ತಗೊಳ್ಳಿ. ಇಲ್ಲಿ x³ ಔಟ್ಸೈಡ್ ಬರುತ್ತೆ, ಇಲ್ಲಿ x² ಔಟ್ಸೈಡ್ ಬರುತ್ತೆ. ದೆನ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ? ಇಲ್ಲಿ x³ ಹೊರಗೆ ಬಂದ್ರೆ ಇಲ್ಲಿ x³ ಔಟ್ಸೈಡ್ ಹೋದ್ರೆ ಇಲ್ಲಿ 3 ಉಳಿತು, ಇಲ್ಲಿ ಮೈನಸ್ 8. ದೆನ್ ಇಲ್ಲಿ x² ಹೊರಗಡೆ ಬಂದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ 1 ಉಳಿತು. ಅಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಅಂದ್ರೆ ಇಲ್ಲಿ ವೇರಿಯೇಬಲ್ ಜೊತೆಗೆ ಯಾವುದು ಕೋಎಫಿಷಿಯಂಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ನ್ಯೂಮರಿಕಲ್ ಕೋಎಫಿಷಿಯಂಟ್
ಕೋಎಫಿಷಿಯಂಟ್ ಯಾವ್ದಾಗ್ತದೆ ಅಂದ್ರೆ 1 ಅನ್ನೋದು ಎಕ್ಸ್ ಸ್ಕ್ವೇರ್ದು ನ್ಯೂಮರಿಕಲ್ ಕೋಎಫಿಷಿಯಂಟ್. ಓಕೆ, ಅಂದ್ರೆ ನಾವು ಇಲ್ಲಿ ಪವರ್ ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ 1 ಅಂತ ಹೇಗೆ ತಗೋತೀವಿ ತಾನೆ. ಸೊ ಹಾಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ ಕೋಎಫಿಷಿಯಂಟ್ ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, 1 ಅನ್ನ ನೀವು ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತ ಕನ್ಸಿಡರ್ ಮಾಡಬೇಕು. ದೆನ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, ಇಲ್ಲಿ -2. ಹಾಗಾದ್ರೆ ಇಲ್ಲಿ ಯಾವ ಸೈನ್ ಕೊಡ್ತೀರಾ, ಇಲ್ಲೇನ್ ಮಾಡಿ ಪ್ಲಸ್ ಸೈನ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾಕೆ, ಟ್ರೈ ಮಾಡಿ, ಇಲ್ಲಿ ನೋಡಿ ಸೇಮ್ ಇದೇ ಸಿಗತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಇಲ್ಲಿ ಪ್ಲಸ್ ಸೈನ್ ನ ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನು. ಈಗ ಇದು ಸಾಲ್ವ್ ಮಾಡೋಣ, ಇದೇ ಸಿಗತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಹೌದು, ಓಕೆ ಬನ್ನಿ. ಇಲ್ಲಿ ಪ್ಲಸ್ ಸೈನ್ ಇದೆ, ಇದು 1 ಇದೆ. 1 ಹಿಂದ್ಗಡೆ ಯಾವ್ದು ಸೈನ್ ಇಲ್ಲ ಅಂದ್ರೆ ನಾವು ಏನ್ ಕನ್ಸಿಡರ್ ಮಾಡ್ತೀವಿ, ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಪ್ಲಸ್, ಇದು ಪ್ಲಸ್. ಬ್ರಾಕೆಟ್ ಅಂದ್ರೆ ಹೇಳಿದ್ದೆ ಮಲ್ಟಿಪ್ಲೈ. ಹಾಗಾದ್ರೆ ನಾನು ಇಂಟಿಜರ್ ಅಲ್ಲಿ ಹೇಳಿದ್ದೆ ಪ್ಲಸ್ ಇಂಟು ಪ್ಲಸ್ ಆದ್ರೆ ಪ್ಲಸ್ ಆಗ್ತದೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು. ಹಾಗಾದ್ರೆ ಇಲ್ಲಿ ಪ್ಲಸ್ ಸೈನ್ ಬರುತ್ತೆ. ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇಲ್ಲಿ 2x ಸ್ಕ್ವೇರ್ ಆಗ್ತೈತಿ. ಸೊ ಎಕ್ಸ್ ಸ್ಕ್ವೇರಿಗೆ ಯಾವ ಸೈನ್ ಬಂದಿದೆ, ಪ್ಲಸ್ ಸೈನ್. ಹೇಗಂದ್ರೆ ನೀವು ಇಲ್ಲಿ ನೋಡಿ, ಇದನ್ನ ನೀವು ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಸೈನ್ ಹೊರಗಡೆ ಇಟ್ಟೆ ನಾನು. ಇಲ್ಲಿ ಫಸ್ಟ್ ನೀವು ಏನ್ ಮಾಡ್ಬೇಕು, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಹೌದು, 1 - 2. ಈ ಎಕ್ಸ್ ಸ್ಕ್ವೇರ್ ನ ಒಳಗಡೆ ಬ್ರಾಕೆಟ್ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಮೆಥಡ್ ಅಲ್ಲಿ ನಾನು ಹೇಳಿದ್ದೆ, ಔಟ್ಸೈಡ್ ಕೊಟ್ಟಿರೋದನ್ನ ಫಸ್ಟ್ ಟರ್ಮ್ಗೆ ಮತ್ತೆ ಔಟ್ಸೈಡ್ ಕೊಟ್ಟಿರೋದನ್ನ ಸೆಕೆಂಡ್ ಟರ್ಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಹಾಗಾದ್ರೆ ಇಲ್ಲಿ ಪ್ಲಸ್ ಸೈನ್ ಆಸ್ ಇಟ್ ಈಸ್ ಇಡಬೇಕು. ನೀವೇನ್ ಮಾಡ್ಬೇಕು, ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು 1 ಎಕ್ಸ್ ಸ್ಕ್ವೇರ್ ಆಗ್ತೈತಿ. ಅಂದ್ರೆ 1ಗೆ ನೀವು ಯಾವ್ದಾದ್ರೂ ವೇರಿಯೇಬಲ್ ಮಲ್ಟಿಪ್ಲೈ ಮಾಡಿ, ಯಾವ ವೇರಿಯೇಬಲ್ ಮಲ್ಟಿಪ್ಲೈ ಮಾಡಿರ್ತೀರಿ ಅದೇ ವೇರಿಯೇಬಲ್ ನಿಮ್ಗೆ ಔಟ್ಪುಟ್ ಅಲ್ಲಿ ರಿಸಲ್ಟ್ ಸಿಗತ್ತೆ. ಓಕೆ, ಅರ್ಥ ಆಯ್ತಾ? ರಿಸಲ್ಟ್ ಏನ್ ಸಿಗ್ತೈತಿ, ಎಕ್ಸ್ ಸ್ಕ್ವೇರ್. ದೆನ್ ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಮೈನಸ್ ಸೈನ್ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಸ್ಕ್ವೇರ್ ಇಂಟು 2 ಎಕ್ಸ್ ಸ್ಕ್ವೇರ್ ಆಯ್ತು. ಈ ತರ ಆಯ್ತು. ಇನ್ನ ಏನ್ ಮಾಡಿ, ಈ ಸೈನ್ ಒಳಗಡೆ ಮಲ್ಟಿಪ್ಲೈ ಮಾಡಿ. ಹೇಗೆ ಅಂದ್ರೆ ಇಲ್ಲಿ ರೂಲ್ ಇದೆ ಅಲ್ಲ, ಈ ರೂಲ್ ನ ಅಪ್ಲೈ ಮಾಡಿ. ಏನು, ಇಲ್ಲಿ ಯಾವ ಸೈನ್ ಇಲ್ಲ ಅಂದ್ರೆ ಪ್ಲಸ್ ಸೈನ್ ಇರತ್ತೆ. ಹಾಗಾದ್ರೆ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಹೌದು, ಪ್ಲಸ್ ಅಂದ್ರೆ ಇದು ಪ್ಲಸ್ ಎಕ್ಸ್ ಸ್ಕ್ವೇರ್. ಏನು ಇಲ್ಲ ಅಂದ್ರೆ ಪ್ಲಸ್ ಇರತ್ತೆ. ನಾವು ಇಲ್ಲಿ ಪ್ಲಸ್ ನ ರಿಮೂವ್ ಮಾಡೋಣ. ಓಕೆ, ದೆನ್ ಪ್ಲಸ್ ಇಂಟು ಮೈನಸ್, ಮೈನಸ್. ಈ ತರ ಡಿಫ್ರೆಂಟ್ ಸೈನ್ ನ ಮಲ್ಟಿಪ್ಲೈ ಅಲ್ಲಿ ಕೊಟ್ರೆ ನಾನು ಮೈನಸ್ ಅಂತ ತಗೋತೀನಿ ಅಂತ ಹೇಳಿದ್ದೆ ನಾನು. ಸೊ ಪ್ಲಸ್ ಇಂಟು ಮೈನಸ್ -2x ಸ್ಕ್ವೇರ್. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, ಇದು ಹೊಳ್ಳೆ ಮತ್ತೆ ಇದೇ ಟರ್ಮ್ ಬಂತು ತಾನೆ. ಸೊ ಅದಕ್ಕಾಗಿ ಇಲ್ಲಿ ಔಟ್ ಸೈಡ್ ಏನ್ ಮಾಡಿದೆ, ನಾನು ಪ್ಲಸ್ ಸೈನ್ ತಗೊಂಡೆ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇನ್ ನೆಕ್ಸ್ಟ್ ಇದು ಹೇಗೆ ಸಾಲ್ವ್ ಮಾಡೋದು, ಇದನ್ನ ಸಾಲ್ವ್ ಮಾಡಿ ನೋಡೋಣ ಹೇಗೆ. ಇಲ್ಲಿ ಸೇಮ್ ಡಿಫ್ರೆಂಟ್ ನಂಬರ್ಸ್ ಇದಾವೆ, ಅಂದ್ರೆ ಡಿಫ್ರೆಂಟ್ ಸೈನ್ ಇರೋ ಇಂಟಿಜರ್ಸ್ ಇದಾವೆ. ಡಿಫ್ರೆಂಟ್ ಇದ್ರೆ ಇಲ್ಲಿ ವ್ಯಾಲ್ಯೂನ ನಾವು ನಂಬರ್ನ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. 8 ಅಲ್ಲಿ 5 ಹೋದ್ರೆ 8 ಅಲ್ಲಿ 3 ಹೋದ್ರೆ 5. ಲಾಸ್ಟ್ ನಂಬರ್ 8 ಇದೆ, ಅದ್ರ ಹಿಂದ್ಗಡೆ ಸೈನ್ ಮೈನಸ್. ಲಾಸ್ಟ್ ನಂಬರ್ 8 ಇದೆ, ಅದ್ರ ಹಿಂದ್ಗಡೆ ಸೈನ್ ಯಾವುದು, ಮೈನಸ್ ಸೈನ್. ಇಲ್ಲಿ ಔಟ್ಸೈಡ್ ಎಕ್ಸ್ ಕ್ಯೂಬ್ ಇದೆ, ಆಸ್ ಇಟ್ ಈಸ್ ಇಡ್ಬೇಕು. ದೆನ್ ಏನ್ ಮಾಡ್ಬೇಕು, 1 - 2 ಅಂದ್ರೆ 1 - 2 ಅಂದ್ರೆ ಡಿಫ್ರೆಂಟ್ ಸೈನ್ ಇದೆ. 2 ಇಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಅಲ್ಲಿ 1 ನಾವು ಸಬ್ಟ್ರಾಕ್ಟ್ ಮಾಡ್ಬೇಕು. ಹೌದು ತಾನೆ?
2 ಅಲ್ಲಿ ನಾವು 1 ಸಬ್ಟ್ರಾಕ್ಟ್ ಮಾಡಿದ್ರೆ ಔಟ್ಸೈಡ್ ಸೈನ್ ಆಸ್ ಇಟ್ ಈಸ್ ಇದೆ. 2 ಅಲ್ಲಿರೋದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬಂತು. ಆದ್ರೆ ಇಲ್ಲಿ 2 ಅನ್ನೋದು ಲಾಸ್ಟ್ ನಂಬರ್ ಇದೆ, ಸೊ ಅದರ ಹಿಂದ್ಗಡೆ ಸೈನ್ ಯಾವ್ದಿದೆ? ಮೈನಸ್. ಅಂದ್ರೆ ಈ ತರ ಬಂತು. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು? ಔಟ್ಸೈಡ್ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಹೇಳಿದ್ದೆ ಮೈನಸ್ ಅಂತ. ಹಾಗಾಗಿ ನಾವಿಲ್ಲಿ ಮೈನಸ್ ಸೈನ್ ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ವ್ಯಾಲ್ಯೂ ಯಾವ ನಂಬರ್ ಇದೆ? 1 ಇದೆ, ಸೊ 1 ನಂಬರ್ ಇಟ್ಟೆ. ಇಲ್ಲಿ ಔಟ್ಸೈಡ್ ಏನಿದೆ? ಎಕ್ಸ್ ಕ್ಯೂಬ್. ಇದನ್ನ ನಾವು ಫರ್ದರ್ ಹೇಗೆ ಬರೀತೀವಿ? ಎಕ್ಸ್ ಕ್ಯೂಬ್ ಅಲ್ಲ, ಎಕ್ಸ್ ಸ್ಕ್ವೇರ್. ಫರ್ದರ್ ಹೇಗೆ ರೈಟ್ ಮಾಡ್ತೀವಿ? ಇದನ್ನ ಹೇಗೆ ಬರೀತೀವಿ? ಮೈನಸ್ ಎಕ್ಸ್ ಸ್ಕ್ವೇರ್. ಈ ತರ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡಿ ಇಡ್ಬೇಕು ನೀವು. ಸೊ ಇದನ್ನ ನೀವು ಟ್ರೈ ಮಾಡಿ ನೋಡೋಣ. ಇದು ನಿಮ್ಗೆ ಹೋಮ್ವರ್ಕ್. ಏನು? ಇದು ನಿಮ್ಗೆ ಹೋಮ್ವರ್ಕ್. ಇದು ನೀವೇ ಸಾಲ್ವ್ ಮಾಡಿ. ಫಸ್ಟ್ ಮೆಥಡ್ ಗೊತ್ತಾಯ್ತಾ ಹೇಗೆ ಸಾಲ್ವ್ ಮಾಡೋದು ಅಂತ? ಓಕೆ, ಹಾಗಾದ್ರೆ ಇನ್ನು ಏನ್ ಮಾಡೋಣ? ನೆಕ್ಸ್ಟ್ ಮೆಥಡ್ಗೆ ಹೋಗೋಣ. ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಇದನ್ನೆಲ್ಲ. ಮೆಥಡ್ ಆಫ್ ಸಾಲ್ವಿಂಗ್ ಎಕ್ಸ್ಪ್ರೆಷನ್ ಅಲ್ಲಿ ಸೆಕೆಂಡ್ ಮೆಥಡ್ ಇದು. ಯಾವ್ದಂದ್ರೆ ಯಾವ್ದು ಹೇಳಿ? ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್. ಇದ್ರಲ್ಲಿ ನಾವು ಸೆಕೆಂಡ್ ಮೆಥಡ್ ನೋಡ್ತಿದ್ದೇವೆ. ಯಾವುದು? ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಕೊಟ್ಟು ಈ ತರ ಎಕ್ಸ್ಪ್ರೆಷನ್ ನ ನಾವು ಹೇಗೆ ಸಾಲ್ವ್ ಮಾಡ್ಬೇಕಂತ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಿದ್ದೇವೆ. ಸೊ ರೆಡಿ ಇದ್ದೀರಾ? ಬನ್ನಿ. ಹಾಗಾದ್ರೆ ಫಸ್ಟ್ ಕ್ವಶನ್ ತಗೊಳ್ಳಿ. ಏನು? ಸಿಂಪ್ಲಿಫೈ ದ ಗಿವನ್ ಎಕ್ಸ್ಪ್ರೆಷನ್. ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ ನ ಸಿಂಪ್ಲಿಫೈ ಮಾಡಂತ ಹೇಳಿದ್ದಾರೆ. ಹೇಗೆ ಮಾಡಬೇಕು? ಬೈ ಯೂಸಿಂಗ್ ದಿಸ್ ಮೆಥಡ್. ಯಾವುದು? ಫ್ಯಾಕ್ಟರೈಸೇಷನ್. ಈ ತರ ಪ್ರಾಬ್ಲಮ್ಸ್ ಕೊಟ್ರೆ ಬೇರೆ ತರ ಫ್ಯಾಕ್ಟರೈಸ್ ಮಾಡ್ತಾರೆ, ಮತ್ತೆ ಈ ಪ್ರಾಬ್ಲಮ್ಸ್ ಕೊಟ್ರೆ ಬೇರೆ ತರ ಮಾಡ್ತಾರೆ. ಸೊ ಹೇಗೆ ಫ್ಯಾಕ್ಟರೈಸ್ ಮಾಡ್ತಾರೆ ನೋಡೋಣ ಬನ್ನಿ. ಫಸ್ಟ್ ಸ್ಟೆಪ್ ಏನಂದ್ರೆ, ಎರಡು ಟರ್ಮ್ ಅಲ್ಲಿ ಇದು ಒನ್ ಟರ್ಮ್, ಇದು ಒನ್ ಟರ್ಮ್. ಎರಡು ಟರ್ಮ್ ಅಲ್ಲಿ ಬೋತ್ ಟರ್ಮ್ ಅಲ್ಲಿ ಏನು ಹೇಳಿದ್ದಾರೆ? ಇಲ್ಲಿ ಕಾಮನ್ ಇರೋದನ್ನ ನೀವು ಫಸ್ಟ್ ಔಟ್ಸೈಡ್ ತಗೋಬೇಕು. ಕಾಮನ್ ಯಾವ್ದಿದೆ? ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಅನ್ನ 2 ಸಲ ಮಲ್ಟಿಪ್ಲೈ ಮಾಡಿ ಅಂತ ಮೀನಿಂಗ್ ಕೊಡುತ್ತೆ ಅದು. ಹಾಗಾದ್ರೆ ಇದು ಅಂದ್ರೇನೆ ಇದು. ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಎಕ್ಸ್ ಔಟ್ಸೈಡ್ ಬರುತ್ತೆ, ಇಲ್ಲಿ ಒಂದು ಎಕ್ಸ್ ಔಟ್ಸೈಡ್ ಬರುತ್ತೆ. ಇದು ಹೇಗೆ ಆಗಿರುತ್ತೆ? 5x 5 ಇಂಟು ಎಕ್ಸ್. ಸೊ ಇಲ್ಲಿದೊಂದು ಎಕ್ಸ್ ಹೊರಗಡೆ, ಇಲ್ಲಿ ಒಂದು ಎಕ್ಸ್ ಹೊರಗಡೆ ತಗೊಂಡ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಉಳಿತು. ಇಲ್ಲಿ ಒಂದು ಎಕ್ಸ್ ಹೋದ್ರೆ ಇಲ್ಲಿ ಒಂದು ಎಕ್ಸ್ ಉಳಿತು. ದೆನ್ ಇಲ್ಲಿದ ಎಕ್ಸ್ ಹೋದ್ರೆ ಇಲ್ಲಿ ಏನು ಉಳಿತು? 5. ಸೊ ಈ ತರ ಸಾಲ್ವ್ ಮಾಡೋದು. ಈ ತರ ಸಾಲ್ವ್ ಮಾಡಿದ್ರೆ ಇದು ಫ್ಯಾಕ್ಟರೈಸ್ ಆಯ್ತು. ಇದು ಅರ್ಥ ಆಯ್ತು ಚಿಲ್ಡ್ರನ್ಸ್? ಸಿಂಪ್ಲಿಫೈ ಮಾಡೋದು, ಹೀಗೆ ಇದ್ದಿದ್ದನ್ನ ಹೀಗೆ ಸಾಲ್ವ್ ಮಾಡೋದು. ಅರ್ಥ ಆಯ್ತಾ? ಓಕೆ. ದೆನ್ ಇಲ್ಲಿ ಸೆಕೆಂಡ್ ಕ್ವಶನ್ ನೋಡಿ, ಏನ್ ಕೊಟ್ಟಿದ್ದಾರೆ ಇಲ್ಲಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇದನ್ನ ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಎಕ್ಸ್ಪ್ರೆಷನ್ ಏನ್ ಕೊಟ್ಟಿದ್ದಾರೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ನೀವೇನ್ ಮಾಡ್ಬೇಕು? ನೋಟ್ ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಇಲ್ಲಿ ನನಗೆ ಸ್ಪೇಸ್ ಇಲ್ಲ, ನಾನು ಇದನ್ನ ಇಲ್ಲೇ ಸೈಡ್ ಅಲ್ಲಿ ಡ್ರಾ ಮಾಡ್ತಿದ್ದೇನೆ. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಇದು ನೀವೇನ್ ಮಾಡ್ಬೇಕು? ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಸೈಡ್ ಅಲ್ಲಿ ಡ್ರಾ ಮಾಡ್ಕೋಬೇಕು. ಇದನ್ನ ಯಾವ ತರ ಸಾಲ್ವ್ ಮಾಡ್ತಾರೆ ಅಂದ್ರೆ, ಇದು ಮತ್ತೆ ಈ ಟರ್ಮ್ ಮತ್ತೆ ಈ ಟರ್ಮ್ ಏನ್ ಮಾಡ್ಬೇಕು? ಫಸ್ಟ್ ನಾವು
ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು 10, ಇದು 10x² ಆಯ್ತು. ದೆನ್ ನಾವೇನ್ ಮಾಡ್ಬೇಕಂದ್ರೆ ಈ ಟರ್ಮ್ನ ನಾವು ಫ್ಯಾಕ್ಟರೈಸ್ ಮಾಡಬೇಕು. ಅಂದ್ರೆ ಇಲ್ಲಿ ಕೊಟ್ಟಿರೋ ಟರ್ಮ್ನ ನಾವು ಬ್ರೇಕ್ ಮಾಡಬೇಕು. ಹೇಗೆ ಅಂದ್ರೆ ನಮ್ಗೆ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಆಡರೇ ಮಾಡ್ಬೋದು, ಇಲ್ಲ ಸಬ್ಟ್ರಾಕ್ಟರೇ ಮಾಡ್ಬೋದು. ಅವಾಗ ನಮ್ಗೆ ಇಲ್ಲಿ ಮಿಡಲ್ ವ್ಯಾಲ್ಯೂಗೆ ಈಕ್ವಲ್ ಬಂದ್ರೆ ಅದು ನೀವು ಫ್ಯಾಕ್ಟರೈಸ್ ಮಾಡುವಾಗ ತಗೊಂಡಿರೋ ವ್ಯಾಲ್ಯೂ ಕರೆಕ್ಟ್ ವ್ಯಾಲ್ಯೂ ಅಂತ ಗೊತ್ತಾಗ್ತದೆ. ಸೊ ಇದನ್ನ ನಾವು ಫ್ಯಾಕ್ಟರೈಸ್ ಮಾಡೋಣ ಬನ್ನಿ. ಈಗ ಹೇಳಿ 10 ಬೇಕಂದ್ರೆ ನಾವು 5 2s 10 ಅಂತ ತಗೋತೀವಿ. 5 ಮತ್ತೆ 2 ತಗೊಂಡ್ವಿ. ಸೊ ಇಲ್ಲಿ ಪಾಸಿಟಿವ್ 10 ಇದೆ, ಇಲ್ಲಿ 7 ಪಾಸಿಟಿವ್ ಇದೆ. ನಮ್ಗೆ ಪಾಸಿಟಿವ್ ಅಲ್ಲೇ ಆನ್ಸರ್ ಬೇಕು. 5ಗೆ ನೀವು 2 ಮಲ್ಟಿಪ್ಲೈ ಮಾಡಿದ್ರೆ 10 ಆಗ್ತೈತಿ. ಹೌದು. ಇಲ್ಲಿ x² ಅದ, ಇಲ್ಲೊಂದು x ತಗೊಳ್ಳಿ, ಇಲ್ಲೊಂದು x ತಗೊಳ್ಳಿ. ಸೊ ಇವೆರಡು ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಮತ್ತೆ ಹೊಳ್ಳೆ ಇದೇ ಸಿಗತ್ತೆ ತಾನೆ. ಬೇಕಾದ್ರೆ ಚೆಕ್ ಮಾಡಿ. 5x ಇಂಟು 2x. ಸೊ x ಇಂಟು x ಲೈಕ್ ಟರ್ಮ್ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬಹುದು. 5 2s 10, x ಇಂಟು x x². x ಇಂಟು x² ಅಂತ ಬರ್ದೆ, 5 ಇಂಟು 2 10 ಅಂತ ಬರ್ದೆ. ಅರ್ಥ ಆಯ್ತಾ? ಸೊ ಈ ತರ ನಾವು ತಗೊಂಡ್ವಿ. ಸೊ ಇದು ಮಲ್ಟಿಪ್ಲೈ ಮಾಡೋಣ, ಈ ವ್ಯಾಲ್ಯೂ ಸಿಕ್ತು ನಮ್ಗೆ. ದೆನ್ ಇದನ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಇವೆರಡು ವ್ಯಾಲ್ಯೂನ ಕೂಡ್ಸಿದ್ರೆ ಇಲ್ಲ ಕಳೆದ್ರೆ ಏನ್ ಬರ್ಬೇಕು? 7 ಬರ್ಬೇಕು. 7x ಬರುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ ಬನ್ನಿ. ಇದನ್ನ ಕೂಡ್ಸಿದ್ರೆ ಅಥವಾ ಕಳೆದ್ರೆ ಏನ್ ಬರ್ಬೇಕು? ಪ್ಲಸ್ 7x ಬರ್ಬೇಕು. 5x ಪ್ಲಸ್ 2x ಇದು 7x. ಹೇಗೆ ಅಂತ ನಾನು ಕಂಪೇರಿಂಗ್ ಲೈಕ್ ಟರ್ಮ್ಸ್ ಅಲ್ಲಿ ಹೇಳಿದ್ದೇನೆ. ಸೊ x ಹೊರಗಡೆ ಇಟ್ರೆ 5 ಪ್ಲಸ್ 2 7 ಆಯ್ತು. ಸೊ 7x. ಅರ್ಥ ಆಯ್ತಾ? ನೆಕ್ಸ್ಟ್ ತಗೊಳ್ಳಿ ಚಿಲ್ಡ್ರನ್ಸ್. ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇದನ್ನ ಸಾಲ್ವ್ ಮಾಡ್ಬೇಕು. ಇದು 7x ಬಂದಿದೆ, ಹೌದು 7x ಬರ್ಬೇಕು. ಇದು ಸಾಲ್ವ್ ಮಾಡೋಣ, ಇದು ಆಡ್ ಮಾಡೋಣ. ನಮ್ಗೆ ಇಲ್ಲಿ 7x ಬರ್ಬೇಕು. 7x ಬಂದ್ರೆ ನಾವು ಇದು ಫ್ಯಾಕ್ಟರ್ ತಗೊಂಡಿರೋದು ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತು. ದೆನ್ ಏನ್ ಮಾಡ್ಬೇಕಂದ್ರೆ x² ನ ಆಸ್ ಇಟ್ ಈಸ್ ಇಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ 7x ಬದ್ಲಿ ನಾವೇನ್ ಮಾಡ್ಬೇಕು? 5x ಪ್ಲಸ್ 2x ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 5x ಪ್ಲಸ್ 2x. ಯಾಕೆ ಹೇಳಿ? 5x ಪ್ಲಸ್ 2x ನ ನಾವು 7x ಅಂತ ತಗೊಂಡಿದ್ದೇವೆ. ಸೊ ದೆನ್ ನೆಕ್ಸ್ಟ್ ಏನ್ ಮಾಡಬೇಕು? ಇದು 10 ಅನ್ನ ನಾವು 5 ಇಂಟು 2 ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಇವೆರಡರಲ್ಲಿ ಕಾಮನ್ ತೆಗಿಬೇಕು. ದೆನ್ ಇದಿಷ್ಟು ಪೂರ್ತಿ ಟರ್ಮ್ಸ್ ಅಲ್ಲಿ ನಾವು ಕಾಮನ್ ತೆಗಿಬೇಕು. ಅದನ್ನ ನಾವು ಬ್ರೇಕ್ ಮಾಡಿದ್ದೇನೆ. ಇಲ್ಲಿ ಏನ್ ಕಾಮನ್ ಬರುತ್ತೆ ಅದು ಕಾಮನ್ ತಗೋಬೇಕು. ಇಲ್ಲಿ ಏನ್ ಕಾಮನ್ ಬರುತ್ತೆ ಅದು ಕಾಮನ್ ತಗೋಬೇಕು. ಇಲ್ಲಿ ಯಾವ್ದು ಕಾಮನ್ ಬರ್ತಿದೆ ಅಂದ್ರೆ ಇಲ್ಲಿ x² ಇದೆ, ಅದು x ಇಂಟು x ಅಂತ ಬರೀತೀವಿ. x ಇಂಟು x ಪ್ಲಸ್ 5 ಇಂಟು x ಆದ್ರೆ ಇಲ್ಲಿ x ಹೊರಗಡೆ ಬಂತು. x ಹೊರಗಡೆ ಬಂತು. ಬ್ರಾಕೆಟ್ ಅಲ್ಲಿ ಏನು ಉಳಿತು? ಇಲ್ಲಿದು x² ಅಲ್ಲಿದು ಒಂದು x ಹೊರಗಡೆ ತಗೊಂಡ್ರೆ ಇಲ್ಲಿ x ಉಳಿತು. ಇಲ್ಲಿ ಪ್ಲಸ್ ಸೈನ್ ಆಸ್ ಇಟ್ ಈಸ್. ದೆನ್ ಇಲ್ಲಿ x ಹೊರಗಡೆ ತಗೊಂಡ್ರೆ ಇಲ್ಲಿ 5 ಉಳಿತು. ನೆಕ್ಸ್ಟ್ ಎಲ್ಲ ಕಡೆ ಪ್ಲಸ್ ಸೈನ್ ಇದೆ, ಸೊ ಪ್ಲಸ್ ಸೈನ್ ಇಡಿ. ಇಲ್ಲಿ ಏನ್ ಕಾಮನ್ ತೆಗಿತೀರಾ? ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ 2 ನ ಔಟ್ ಸೈಡ್ ತಗೊಳ್ಳೋಣ. ಓಕೆ, ಇಲ್ಲಿ 2 ಹೊರಗಡೆ ತಗೊಂಡ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಏನು ಉಳಿದಿದೆ ಅದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು.
ನೆಕ್ಸ್ಟ್ ಏನಂದ್ರೆ ಇಲ್ಲಿ ಮತ್ತೆ ಇದೊಂದು ಟರ್ಮ್ ಆಯ್ತು, ಇದೊಂದು ಟರ್ಮ್ ಆಯ್ತು. ಇವೆರಡರಲ್ಲಿ ಕಂಪೇರ್ ಮಾಡಿ ನೋಡ್ಬೇಕು ಕಾಮನ್ ಯಾವುದು ಹೊರಗಡೆ ತಗೋಬೇಕಂತ. ಸೊ ಕಾಮನ್ ಯಾವ್ದು ತಗೊಳ್ಳೋಣ, ಇದರಲ್ಲಿ 5x ಪ್ಲಸ್ 5 ಅಂದ್ರೆ x ಪ್ಲಸ್ 5 ನ ಔಟ್ಸೈಡ್ ತಗೊಳ್ಳಿ. ನೆಕ್ಸ್ಟ್ ಉಳಿತೇನು ಅದನ್ನ ಬ್ರಾಕೆಟ್ ಅಲ್ಲಿ x ಪ್ಲಸ್ 2 ಅಂತ ಬರೀಬೇಕು. ಇಲ್ಲಿದು x ಪ್ಲಸ್ 5 ಹೊರಗಡೆ ತಗೊಂಡ್ರೆ ಇಲ್ಲಿ ಉಳಿತೇನು x, ಅದನ್ನ ಇಲ್ಲಿ ಬರ್ದಿದ್ದೇನೆ. ಇಲ್ಲಿದು x ಪ್ಲಸ್ 5 ಹೊರಗಡೆ ತಗೊಂಡ್ರೆ ಇಲ್ಲಿ ಉಳಿತೇನು 2, ಅದನ್ನ ಇಲ್ಲಿ ಬರ್ದಿದ್ದೇನೆ. ಅರ್ಥ ಆಯ್ತಾ ಯಾವ ತರ ಸಾಲ್ವ್ ಮಾಡೋದು? ಇಲ್ಲಿ ಇನ್ನೊಮ್ಮೆ ಕೇಳಿ ಹೇಳ್ತೀನಿ. ಏನಂದ್ರೆ ಈ ತರ ಕೊಟ್ಟಿದ್ದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಇದರಲ್ಲಿ ಇಲ್ಲಿ ಏನ್ ಎಕ್ಸ್ ಸ್ಕ್ವೇರ್ ನ ನಾವು ಹೀಗೆ ಬರಿತೀವಿ, ಎಕ್ಸ್ ಇಂಟು ಎಕ್ಸ್. ಇದ್ರಲ್ಲಿ ಏನ್ ಕಾಮನ್ ಬರುತ್ತೆ ಅದನ್ನ ನಾವು ಔಟ್ಸೈಡ್ ತಗೋಬೇಕು. ಇಲ್ಲಿ ಎಕ್ಸ್ ಬರುತ್ತೆ, ಇಲ್ಲಿ ಎಕ್ಸ್ ಬರುತ್ತೆ. ಸೊ ಇಲ್ಲಿದೊಂದು ಎಕ್ಸ್ ಇಲ್ಲಿ ತಗೊಂಡೆ, ಇಲ್ಲಿದೊಂದು ಎಕ್ಸ್ ಇಲ್ಲಿ ತಗೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಉಳಿದಿರೋದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಇಲ್ಲಿ ಉಳಿದಿರೋದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ಈ ತರ ಫ್ಯಾಕ್ಟರೈಸ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ. ದೆನ್ ಈ ಪ್ರಾಬ್ಲಮ್ ಅಲ್ಲಿ ಹೇಗೆ ಮಾಡ್ಬೇಕಂದ್ರೆ ಇದು ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ನಾವು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಇದು ಕ್ವಾಡ್ರೇಟಿಕ್ ಫಾರ್ಮ್ ಇದೆ, ಇದನ್ನು ಕ್ವಾಡ್ರೇಟಿಕ್ ಹೌದು, ಬಟ್ ಇಲ್ಲಿ ವೇರಿಯೇಬಲ್ ಬಂದಿದೆ. ವೇರಿಯೇಬಲ್ ಕ್ವಾಡ್ರೇಟಿಕ್ ಒಳಗಿದೆ, ಇಲ್ಲಿ ಲೀನಿಯರ್ ಒಳಗಿದೆ, ಇಲ್ಲಿ ಕಾನ್ಸ್ಟೆಂಟ್ ಇದೆ. ಸೊ ಎಲ್ಲೇ ಆದ್ರೂ ಎಕ್ಸ್ ಸ್ಕ್ವೇರ್ ಕೊಟ್ಟು ಹೀಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟು ಹೀಗೆ ಎಕ್ಸ್ ಕೊಟ್ಟು ಹೀಗೆ ಮುಂದೆ ಒಂದು ಕಾನ್ಸ್ಟೆಂಟ್ ಕೊಟ್ರೆ ಆ ತರ ಎಕ್ಸ್ಪ್ರೆಷನ್ ನಾವು ಇದೇ ತರ ಸಾಲ್ವ್ ಮಾಡ್ಬೇಕು. ಈ ತರ ಕೊಟ್ಟಿರೋದು ಹೀಗೆ, ಈ ತರ ಕೊಟ್ಟಿರೋದು ಈ ತರ. ಇದನ್ನ ನಾವು ಫಸ್ಟ್ ಇವೆರಡು ಟರ್ಮ್ ನ ಮಲ್ಟಿಪ್ಲೈ ಮಾಡ್ತೀವಿ. ದೆನ್ ಏನ್ ಮಾಡ್ತೀವಿ, ಇದನ್ನ ಫ್ಯಾಕ್ಟರೈಸ್ ಮಾಡ್ತೀವಿ. ಫ್ಯಾಕ್ಟರೈಸ್ ಹೇಗೆ ಮಾಡೋದು ನೀವು 7th ಅಲ್ಲಿ ಕಲ್ತಿದ್ದೀರಾ. ಇದು ಟ್ರೀ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಇದೆ ಅದು. ಇದನ್ನ ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ ಇದು ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ನ ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡೋಣ. ನಿಮಗೆ ನೀವು ಯಾವ ತರ ಫ್ಯಾಕ್ಟರ್ಸ್ ತಗೋಬೇಕಂದ್ರೆ ಈ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗ್ಬೇಕು. ದೆನ್ ಆಡ್ ಆರ್ ಸಬ್ಟ್ರಾಕ್ಟ್, ಇಲ್ಲಿ ಆಡ್ ಆಗ್ತಿದೆ. ಸೊ ಇವೆರಡು ಆಡ್ ಮಾಡೋಣ, ನಮ್ಗೆ 7x ಸಿಕ್ತು. ಅದು ಪ್ಲಸ್ 7x ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ 7x ಇದೆ. ಸೊ ಏನ್ ಮಾಡಿ, ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಇಡಿ, 7x ಇದ್ದಲ್ಲಿ 5x ಪ್ಲಸ್ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನು. ದೆನ್ 10 ಅನ್ನ ನಾನು 5 ಇಂಟು 2 ಅಂತ ತಗೊಂಡೆ. ಯಾಕಂದ್ರೆ ಇಲ್ಲಿ ಕಾಮನ್ ಟರ್ಮ್ಸ್ ಹೊರಗಡೆ ತೆಗಿಯೋಗೋಸ್ಕರ ತಗೊಂಡೆ. ಅರ್ಥ ಆಯ್ತಾ? ಓಕೆ. ಇಲ್ಲಿ ಇವೆರಡರಲ್ಲಿ ಎಕ್ಸ್ ಹೊರಗಡೆ ಬಂತು, ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ 5 ಉಳಿತು. ಸೊ 5 ಉಳಿತು 5. ಇಲ್ಲಿದು ಒಂದು ಎಕ್ಸ್ ಹೋದ್ರೆ ಒಂದು ಎಕ್ಸ್ ಉಳಿತು, ಇಲ್ಲಿದೊಂದು ಎಕ್ಸ್ ಹೋದ್ರೆ ಇಲ್ಲಿ 5 ಉಳಿತು. ಸೊ ದೆನ್ ಇಲ್ಲಿ ಪ್ಲಸ್ ಸೈನ್ ಇದೆ ಎಲ್ಲ ಕಡೆ, ಸೊ ಅದಕ್ಕೆ ಪ್ಲಸ್ ಕೊಟ್ಟಿದ್ದೇನೆ. ಪ್ಲಸ್ ಆದ್ಮೇಲೆ ಇಲ್ಲಿ 2 ಕಾಮನ್ ಇದೆ, ಇಲ್ಲಿ 2 ಇಲ್ಲಿ ಹೊರಗಡೆ ತಗೊಂಡೆ ನಾನು. ಅದಾದ್ಮೇಲೆ ಉಳಿತೇನು, ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ 5 ಉಳಿತು. ಇನ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ 5x ಪ್ಲಸ್ 5 ಕಾಮನ್ ಇದೆ, ಇಲ್ಲಿ x ಪ್ಲಸ್ 5 ಕಾಮನ್ ಇದೆ. ಅದು x ಪ್ಲಸ್ 5 ನ ನಾನು ಹೊರಗಡೆ ಇಟ್ಟೆ. ಇದು ಇಲ್ಲಿದು x ಪ್ಲಸ್ 5 ನ ತೆಗೆದ್ರೆ ಇಲ್ಲಿ x ಉಳಿತು, ಅದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಲ್ಲಿ x ಪ್ಲಸ್ 5 ತೆಗೆದ್ರೆ ಇಲ್ಲಿ 2 ಉಳಿತು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ನೋಟ್ ಮಾಡ್ಕೊಳ್ಳಿ ಇದು. ಸೊ ನಾನೀಗ ಕೆಲವೊಂದಿಷ್ಟು ಕ್ವಶನ್ಸ್ ಕೊಡ್ತೀನಿ, ನೀವು ಟ್ರೈ ಮಾಡ್ತೀರಾ ಮನೆಯಲ್ಲಿ ಸಾಲ್ವ್ ಮಾಡೋದಕ್ಕೆ. ರೆಡಿ ಇದ್ದೀರಾ? ಓಕೆ, ಬನ್ನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ತಗೊಳ್ಳಿ. x³ ಪ್ಲಸ್ 5x ಇದನ್ನ ತಗೊಳ್ಳಿ. x³ ಪ್ಲಸ್ 5x ಅಂತ ತಗೊಳ್ಳಿ. ನೆಕ್ಸ್ಟ್ ಏನು, 4th ಒನ್
ಏನು ಮಾಡಿ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4 ಅಂತ ತಗೊಳ್ಳೋಣ. 4 ಬೇಡ, 3 ತಗೊಳ್ಳೋಣ. ಬನ್ನಿ, ಇಲ್ಲಿ 3 ತಗೊಳ್ಳಿ, ಇಲ್ಲಿ 2 ತಗೊಳ್ಳಿ. ದೆನ್ ಕ್ವೆಶ್ಚನ್ ನಂಬರ್ 5, ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ ಇವೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನೋಡೋಣ. ಟ್ರೈ ಮಾಡಿ, ಇದು ಹೇಳಿ ನೋಡೋಣ ಹೇಗೆ ಮಾಡ್ತೀರಾ. ಕ್ವಶನ್ ನಂಬರ್ 3 ತಗೊಳ್ಳಿ. ಎಕ್ಸ್ ಕ್ಯೂಬ್ ಪ್ಲಸ್ 5x ಅಂತ ತಗೊಳ್ಳೋದು. ಇದು ಹೇಗೆ ಸಾಲ್ವ್ ಮಾಡ್ತೀವಿ? ಎಕ್ಸ್ ಕ್ಯೂಬ್ ಪ್ಲಸ್ 5x, ಇದರಲ್ಲಿ x ಕಾಮನ್ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಉಳಿತು, ಹೌದು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ 3x ಪ್ಲಸ್ 2 ಅಂತ ತಗೊಳ್ಳಿ. ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಇದನ್ನ ಇಲ್ಲಿ ಈ ತರ ಕೊಟ್ಟಿರೋದು ನಾನು ಹೇಳಿದ್ದೆ ಸಾಲ್ವ್ ಮಾಡೋದು ಹೇಗೆ ಅಂತ. ಹೇಗೆ? ಇದು 2x ಸ್ಕ್ವೇರ್ ಅಂತ ತಗೋತೀರಿ. 2x ಸ್ಕ್ವೇರ್ ನಮ್ಗೆ ಆ್ಯಡ್ ಮಾಡೋಣ, 3 ಬರಬೇಕು. 2 1, ಇಲ್ಲಿ x ತಗೋತೀರಿ, ಇಲ್ಲಿ x ತಗೋತೀರಿ, ಹೌದು ತಾನೆ? ಇಲ್ಲಿ x, ಇಲ್ಲಿ x, ಇವೆರಡು ಆ್ಯಡ್ ಮಾಡಿದರೆ ಪ್ಲಸ್ 3 ಬರಬೇಕು. ಮಲ್ಟಿಪ್ಲೈ ಮಾಡಿದರೆ 2x ಸ್ಕ್ವೇರ್ ಬರಬೇಕು, ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಡಬೇಕು. 3x ಪ್ಲೇಸಲ್ಲಿ ನಾವೇನು ಮಾಡಬೇಕು? 2x ಪ್ಲಸ್ x. ಇದು 1x ಅಂದ್ರೂ ಒಂದೇ, x ಅಂದ್ರೂ ಒಂದೇ. ನೆಕ್ಸ್ಟ್ ಏನು ಮಾಡಬೇಕು? 2ನ 2 ಇಂಟು 1 ಅಂತ ತಗೊಂಡೆ ನಾನು. ಓಕೆ, ದೆನ್ ಏನು ಮಾಡಬೇಕು? ಇವೆರಡರಲ್ಲಿ ಕಾಮನ್ ತೆಗಿಬೇಕು. ಎಕ್ಸ್ ಹೊರಗಡೆ ಬಂತು, ಇಲ್ಲಿ ಉಳಿತೇನು? ಎಕ್ಸ್ ಉಳಿತು. ದೆನ್ ಇಲ್ಲಿ ಎಕ್ಸ್ ಹೊರಗಡೆ ಬಂದರೆ ಇಲ್ಲಿ ಉಳಿತೇನು? 2. ನೆಕ್ಸ್ಟ್ ಇದರಲ್ಲಿ ಕಾಮನ್ ಏನು ತಗೋತೀವಿ? 1 ಕಾಮನ್ ಬಂತು. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರತ್ತೆ, ಇಲ್ಲಿ 1 ಇರತ್ತೆ. ಸೊ 1 ಹೊರಗಡೆ ಬಂತು, ಇಲ್ಲಿ ಎಕ್ಸ್ ಉಳಿತು ಪ್ಲಸ್ ಇಲ್ಲಿ 2 ಉಳಿತು. ಇದು ಎಕ್ಸ್ ಪ್ಲಸ್ 2 ಹೊರಗಡೆ ತಗೊಂಡು ಇದನ್ನ ಎಕ್ಸ್ ಪ್ಲಸ್ 1 ಅಂತ ತಗೋಬೇಕು. ಈ ತರ ನೀವು ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ ಹೇಗೆ. ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x, ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಇದರಲ್ಲಿ ಕಾಮನ್ ತೆಗೀರಿ ನೋಡೋಣ. ಎಕ್ಸ್ ಫಸ್ಟ್ ಕಾಮನ್ ತೆಗಿಬೇಕು. 3ರಲ್ಲಿ ಎಕ್ಸ್ ಕಾಮನ್ ಇದೆ, ಎಕ್ಸ್ ಹೊರಗಡೆ ತಗೋಬೇಕು. ದೆನ್ ಇಲ್ಲಿ ಎಕ್ಸ್ ಹೊರಗಡೆ ತಗೊಂಡ್ರೆ ಇಲ್ಲಿ 1x ಹೊರಗಡೆ ಬಂತು, ಉಳಿತೆಷ್ಟು? 2x ಉಳಿತು. ದೆನ್ ಇಲ್ಲಿ ಎಕ್ಸ್ 1 ಹೊರಗಡೆ ತಗೊಂಡ್ರೆ ಇಲ್ಲಿ 3x ಉಳಿತು, ಇಲ್ಲಿ ಎಕ್ಸ್ 1 ಹೊರಗಡೆ ತಗೊಂಡ್ರೆ ಇಲ್ಲಿ 3 ಉಳಿತು. ಇದು 3x ಬೇಡ, 2x ಮಾಡ್ಕೊಳ್ಳಿ. 2x ಅಂತ ಮಾಡ್ಕೊಳ್ಳಿ. ಇದು 2x ಮಾಡ್ಕೊಂಡ್ರ? ಓಕೆ. ಇದು 2. ಸೊ ಈ ತರ ಬಂದಿರೋದು ಎಲ್ಲಿದೆ? ಇಲ್ಲಿ ಸಾಲ್ವ್ ಮಾಡಿದ್ದೀವಿ. ಏನ್ ಬಂದಿದೆ ಇಲ್ಲಿ ಲಾಸ್ಟಿಗೆ? ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 1 ಅಂತ ಬಂದಿದೆ. ನೀವೇನ್ ಮಾಡಬೇಕು? ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದ್ರ ಬದಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಇದನ್ನ. ಅರ್ಥ ಆಯ್ತಾ? ಓಕೆ, ಇಲ್ಲಿ ಎಕ್ಸ್ ಹೊರಗಡೆ ಆಸ್ ಇಟ್ ಈಸ್ ಇಡಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಈ ಪ್ಲೇಸಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾಕಂದ್ರೆ ಇದು ಸಾಲ್ವ್ ಮಾಡೋಣ ನಾವು ಈ ತರ ಬಂದಿದೆ ಆನ್ಸರ್. ಸೊ
ಇದನ್ನ ನಾನು ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 1 ಈ ತರ ನಾವು ಸಾಲ್ವ್ ಮಾಡ್ತೀವಿ. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳೋ ಇದು. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ ಚಿಲ್ಡ್ರನ್ಸ್. ಇವತ್ತಿನ ಕ್ಲಾಸಲ್ಲಿ ಇದಿಷ್ಟೇ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಜಿಬ್ರೈಕ್ ಐಡೆಂಟಿಟೀಸ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.